ವಿಶೇಷ ಏನಪ್ಪ ಅಂದರೆ ಯುಗಾದಿ ಪ್ರಯುಕ್ತ ನಾವು ಬೇನು ಕಿತ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಜೊತೆಲಿ. ಹೋಗ್ಬೇಕಾದ್ರೆ ನಮ್ಮ ಮಾಡೋರು ಸ್ವಲ್ಪ ವೀಡಿಯೋ ಮಾಡು ಅಂದರು. ಇದು ಕುದುರೆ ಕಣಿವೆ ರೋಡು, ಕುದುರೆ ಕಣಿವೆ ಇಲ್ಲಿರೋದು. ಮಾಡ್ಕೊಂಡು ಹೋಗ್ತಿದ್ವಿ. ಅವರು ನೆಟ್ರಾಮು ಅಂತ NS ಲವರ್ ಅಂತ ಇದೆ ID, ಇನ್ಸ್ಟಾಗ್ರಾಮ್ ID NS ಲವರ್ ಅಂತ ಇದೆ. ಹೇಗಿದೆ ಫ್ರೆಂಡ್ಸ್, ಇದು ಕುದುರೆ ಕಣಿವೆ ಇದೆ ನೋಡಿ. ಮೊದಲು ರೋಡ್ ಎಲ್ಲ ಕೊರ್ದ್ಬಿಟ್ಟು ಇದು ಮಾಡೋದು. ಓಕೆ NS ಲವರ್ ರಾಮು. ಕುದುರೆ ಕಣಿವೆ ಯೂಸ್ ನೋಡಿ ಫ್ರೆಂಡ್ಸ್. ಬೆಳಗಿನ ಜಾವ ಹೆಂಗಿದೆ. ಉಳಿಯಾರ್ ಟು ಹಿರಿಯೂರು ರೋಡ್, ಇದು ಹೈವೇ ರೋಡ್. ಇದು ಚಾಮರಾಜನಗರ ಟು ಕೊಪ್ಪಳ ರೋಡು ನೋಡಿ ಫ್ರೆಂಡ್ಸ್ ಹೇಗಿದೆ. ಫ್ರೆಂಡ್ಸ್ ನೋಡಿ, ನಾವು ಇಲ್ಲಿ ಬೇವನಿಗೆ ಹೋಗ್ತಾ ಇದ್ದೀವಿ. ಏನಿಲ್ಲ ಫ್ರೆಂಡ್ಸ್, ಏನ್ ಹೇಳೋಣ. ಜೋಯ್ ಬಾರೋ ಬೇವನು ಇಲ್ಲ ಇದಾವೆ. ರಾಯಲ್ ಎನ್ಫೀಲ್ಡ್ ಅವನ ಮೊಬೈಲಾಗ ಅವ್ನು ಮಾಡ್ತಕ್ಕಳ್ಳ. ಕೊನೆಗೂ ಬೇವಿನ ಗಿಡ ಸಿಕ್ತು ನಮಗೆ. ಬೇವಿನ ಬಿಡಿಸ್ತಾ ಇದ್ವಿ ಯುಗಾದಿ ಹಬ್ಬಕ್ಕೆ. ಬಿಡಿಸ್ಬಿಟ್ಟು ತಾಂಡಾಗಿ ಕಡಲೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೇವು ಬೆಲ್ಲ ರೆಡಿ ಮಾಡಬೇಕು. ಅದಕ್ಕೆ ಮಾಯನೆಲೆಗೆ ಬಂದಿದ್ವಿ. ನಾನು ನಮ್ಮ ಅಣ್ಣ ಎಲ್ಲ ಬಂದು ಬಾಗಿಲು ತೋರಣಕ್ಕೆ ಮಾಯನೆಲೆ ಕಿರ್ಕೊಂಡು ಹೋಗ್ತಿದ್ವಿ. ಇದ್ರಲ್ಲಿ ತೋರಣ ಮಾಡಿಬಿಟ್ಟು ಬಾಗಿಲು ಮುಂದೆ ಕ್ಲೀನಾಗಿ ಇಕ್ಬಿಟ್ರೆ ಹಂಗಂಕಣಲ್ಲ. ಇವ್ರು ನಮ್ಮ ಅಣ್ಣ ಕುಮಾರಣ್ಣ ಅಂತ. ಹಬ್ಬನೇ ಆಯ್ತು ಅಂತ. ಈ ಮಾಯನೆಲೆ ಇಕ್ಲಿ ಅಂದ್ರೆ ನಮ್ಗೆ ಹಬ್ಬನೇ ಆಗಲ್ಲ ಹೇಳ್ಬೇಕು ಅಂದರೆ. ಹಬ್ಬ ಆಗಬೇಕು ಅಂದ್ರೆ ಮಾಯನೆಲೆ ಇಡಲೇಬೇಕು. ಹೌದು. ಮತ್ತೆ ಈ ಸತಿ ಹೆಂಗೈತಣ್ಣ ಹಬ್ಬ? ಹೋದ ಸತಿಗಿನ್ನ ಈ ಸತಿ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದೀವಿ. ಯಾಕಂದ್ರೆ ಬೇವು ಎಲ್ಲಕ್ಕೂ ನಾವೇ ಹೋಗ್ತಿದ್ದೀವಿ ಇವತ್ತು. ಅಂದ್ರೆ ಇಷ್ಟೇ ವರ್ಷ ನಾವು ಅಪ್ಪಾಜಿಯವರು ಮಾಡ್ತಿದ್ರು, ಈ ವರ್ಷ ನಾವು ಮಾಡ್ತಿದೀವಿ. ಹಾಗಾಗಿ ನಾವು ಈ ವರ್ಷ ನಮ್ಗೆ ಹಬ್ಬ ಅನಿಸ್ತಾ ಐತಿ. ಯಾರು 90 ಬಂದಷ್ಟು ಫೀಲ್ ಇಲ್ಲ ಹಬ್ಬದ ಬಗ್ಗೆ. ಮುಂಚೆಗೆ ಅವ್ರು ತಂದಾಕರು, ನಮ್ಗೆ ಅದೇನಂತ ಗೊತ್ತಿರಲ್ಲ. ಅದ್ರ ಕಷ್ಟ ಏನು ಅಂತ ನಮ್ಗೆ ಈಗ ಗೊತ್ತಾಯ್ತು. ಹಬ್ಬ ಅಂದ್ರೆ ಏನು, ದುಡ್ಡು ಅಂದ್ರೆ ಏನು ಅಂತ ಈಗ ಗೊತ್ತಾಗ್ತಾ ಇತ್ತು ನಮಗೆ. ಹುಡುಗರಿಗೆಲ್ಲ ಬಟ್ಟೆ ಎಲ್ಲ ತಂದ್ವಿ ಸರ್. ಒಟ್ಟಿಗೂ ಬೇವು ತಂದು ಬೇವು ಬೆಲ್ಲ ರೆಡಿ ಮಾಡಿದ್ದೀವಿ. ಈ ಬೇವು ಬೆಲ್ಲ ರೆಡಿ ಮಾಡಿ ಇನ್ನೇನು ಒಬ್ಬಿಟ್ಟು ತಟ್ಟಬೇಕು. ಒಬ್ಬಿಟ್ಟಿಲ್ಲ ಆದಮೇಲೆ ದೇವ್ರ ಪೂಜೆ ಮಾಡಿಬಿಟ್ಟು ಮಕ್ಳಿಗೆಲ್ಲ ಎಣ್ಣೆ ಹಚ್ಬಿಟ್ಟು ಒಬ್ಬಿಟ್ಟು ತಟ್ಟಿದ್ದಾರೆ. ಇವಾಗ ನಮ್ಮಮ್ಮ ಒಬ್ಬಿಟ್ಟು ಮಾಡ್ತಿದ್ದಾರೆ ನೋಡಿ. ಈ ಥರ ಯಾಕೋ ಬೆಳ್ಬೇಕಂತಿದೆ ಒಬ್ಬಿಟ್ಟು. ಅಷ್ಟೇ ನಮ್ಮ ಕಾಣೋದು. ನಾನು ಕಮಂಗಿ ಅಂತ, ನಮ್ಮಮ್ಮ ನನ್ನ ಕಮಂಗಿ ಅಂತ ಬೈತಿದ್ದಾರೆ. ಎರಡು ಹಬ್ಬದ ದಿನ ನನ್ನ ಮಗಗೆ ನಮ್ಮ ಅಜ್ಜಿ ನಮ್ಮಮ್ಮ ಹೊಡೆದ್ಬಿಟ್ಟಿದ್ದಾರೆ. ಅದಕ್ಕೆ ನೋಡೋಕ್ಕಾಗ್ತಿಲ್ಲ ಅವನ ಮಕ್ಕಯ್ಯ. ತಿರ್ಸಪ್ಪ ನೋಡೋಣ. ಹೊಡೆದಿದ್ದಾರೆ. ಇದು ನಮ್ಮನೆ ಬಂಗಾರ, ನನ್ನ ಮಗಳು ನೋಡಿ ಒಬ್ಬಿಟ್ಟು ತಟ್ಟೋದು. ನನ್ನ ಮಗಗೆ ಎಣ್ಣೆ ಸ್ನಾನ ಮಾಡಿಸಿ ನಿಲ್ಸಿದ್ದೀನಿ ಬಿಸಿಲನ್ನೇ ಸ್ವಲ್ಪ ಹೊತ್ತು ಒಣಗಲಿ ಅಂತ. ನನ್ನ ಮಗಳು ಹಚ್ಕೊಂತಿದ್ದಾಳೆ ಇವಾಗ. ಇವ್ರಿಗೆಲ್ಲ ಹಚ್ಚಾದ್ಮೇಲೆ ನಾನು ಹಚ್ಕೋಬೇಕು. ನನ್ನ ಮಗ ಎಣ್ಣೆ ಹಚ್ಕೊಂಡು ನಿಂತಿದ್ದಾನೆ, ರಾಜ್ಕುಮಾರ. ಅಮ್ಮ ನೋಡಮ್ಮ, ಅಮ್ಮ ನೋಡಿತ್ತಾಗೆ ಅಮ್ಮ ಅಮ್ಮ ನೋಡು. ನಮಸ್ಕಾರ ವಸ್ತರ್ಗ. ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮೂರಲ್ಲಿ ಗಣ್ಯ ವ್ಯಕ್ತಿಗಳು ಎಣ್ಣೆ ಸ್ನಾನ ಮಾಡ್ತಿದ್ದಾರೆ. ಸುನೀಲ್, ಪುಟ್ರಾಜ್, ಚಿಕ್ಕಣ್ಣ, ಕಾಂತು, ನವೀನ್ ಅಂತ ಎಲ್ಲ ಎಣ್ಣೆ ಸ್ನಾನ ಮಾಡ್ಕೊಂಡು